ಆದಿ ಪ್ಲೆಸೆಂಟ್ ಸರ್ಪ್ರೈಸ್ ಬಾಪ. ಕೂತ್ಕೋ ಕೂತ್ಕೋ. ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಬಹಳ ಸಂತೋಷ. ಕುಸುಮ, ಭಾಗ್ಯ, ಯಾರು ಬಂದಿದ್ದಾರೆ ನೋಡಿ. ಆದಿ ಅವರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೋಡಿ ಪ್ಲೀಸ್ ಕೋಪ ಮಾಡ್ಕೋಬೇಡಿ, ಅವ್ರನ್ನ ನಾನೇ ಕರ್ಕೊಂಡ್ ಬಂದಿರೋದು. ಬ್ರದರ್ ಬನ್ನಿ ಒಳಗಡೆ. ಆದಿ ಇವ್ರನ್ನ ನೀನ್ ಕರ್ಕೊಂಡು ಬಂದ್ಯಾ? ಇವರು ಅಲ್ಲ, ನನಗೆಲ್ಲ ಗೊತ್ತು ನಿಮ್ಗಳ ಮಧ್ಯೆ ಗಲಾಟೆ ಆಗಿದೆ ಅಂತ. ಅದನ್ನೆಲ್ಲ ಸರಿ ಮಾಡಬೇಕು ಅಂತಾನೆ ನಾನು ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನೀವು ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಫಸ್ಟ್ ಆಫ್ ಆಲ್ ನಿಮ್ಗಾಗಿರೋ ಬೇಜಾರ್ಗೆ ನಾನು ನಿಮ್ಮನ್ನ ಸಾರಿ ಕೇಳಬೇಕು. ಸಾರಿ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ ಆದಿ? ನಾನು ನಿಮ್ಮನ್ನ ಅಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ತಾನೇ ಇಷ್ಟೆಲ್ಲ ಆಗಿರೋದು. ಅದಕ್ಕೆ ನಾನು ನಿಮ್ಮನ್ನ ಸಾರಿ ಕೇಳ್ತಾ ಇದ್ದೀನಿ. ಬ್ರದರ್ ಶ್ರೇಷ್ಠ, ಈಗ ನಿಮ್ ಸರ್ದಿ. ಬ್ರದರ್ ಏನ್ ಹೇಳ್ತಿದ್ದೀರಾ? ಬ್ರದರ್, ನಿನ್ನೆ ಏನಾಯ್ತು, ಯಾಕೆ ಹಾಗಾಯ್ತು ಅಂತ ನನಗೆಲ್ಲ ಗೊತ್ತು. ಶ್ರೇಷ್ಠ ಅವರೇ, ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿನ್ನೆ ಆಗಿರೋದ್ರಲ್ಲಿ ನಿಮ್ಮದೇ ತಪ್ಪಿದೆ. ವಾಟ್? ನನ್ ತಪ್ಪ? ಏನ್ ಹೇಳ್ತಿದ್ದೀರಾ? ಎಸ್ ಶ್ರೇಷ್ಠ ಅವರೇ, ನಿನ್ನೆ ನೀವು ಭಾಗ್ಯ ಮತ್ತೆ ಅವ್ರ ಮಕ್ಕಳ ಜೊತೆ ಹಾರ್ಷಾಗಿ ಮಾತಾಡಿದ್ರಿಂದನೇ ಎಲ್ಲ ಪ್ರಾಬ್ಲಮ್ ಶುರು ಆಯ್ತು ಅಂತ ನನಗೆ ಗೊತ್ತಿದೆ. ನೀವು ಇದನ್ನ ಬೇಕು ಅಂತ ಮಾಡಿದಿರ ಅಂತ ನಾನು ಹೇಳ್ತಾ ಇಲ್ಲ, ಏನೋ ವಿಷಯಗಳಿಗೆ ನಡೆದು ಹೋಯ್ತು. ಆದ್ರೆ ಸಾರಿ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್. ವಾಟ್ ಡು ಯು ಮೀನ್? ನಾನು ಇವಾಗ ಸಾರಿ ಕೇಳಬೇಕು ಅಂತನಾ? ಎಸ್ ಶ್ರೇಷ್ಠ, ನೀವು ಸಾರಿ ಕೇಳಲೇಬೇಕು. ನೋ ವೇ, ನಾನು ತಪ್ಪು ಮಾಡಿಲ್ಲ. ನಾನು ಯಾವುದೇ ಕಾರಣಕ್ಕೂ ಸಾರಿನೂ ಕೇಳಲ್ಲ. ನನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬಿಡಿ. ದಯವಿಟ್ಟು ನೀವ್ಯಾರು ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ಆಗ್ಬಾರ್ದಾಗಿತ್ತು, ಆದರೂ ಆಗೋಗಿದೆ. ದಯವಿಟ್ಟು ಇದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ಹಾಗೆ ಅವರೇ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಆದಿಯವರೇ. ನೀವ್ಯಾಕೆ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀರಿ? ಹೌದು, ಭಾಗ್ಯ ಹೇಳ್ತಿರೋದು ಸರಿಯಾಗೇ ಇದೆ. ನೀವ್ಯಾಕೆ ಏನೇನೋ ಯೋಚನೆ ಮಾಡ್ತಿದ್ದೀರಾ? ತಪ್ಪು ಮಾಡಿದೋಳು ಕ್ಷಮೆ ಕೇಳದೆ ಹಾಗೆ ಹೊರಟೋದ್ಲು. ಅದಕ್ಕೆ ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ನೋಡಿ, ಈ ವಿಷಯದಲ್ಲಿ ನಮಗೆ ನಿಮ್ಮ ಮೇಲೆ ಯಾವುದೇ ಬೇಜಾರಿಲ್ಲ.
ಸರಿ, ಹಾಗಿದ್ರೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಇದು ನಡೆದಿದ್ದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ. ಇದನ್ನ ಕ್ಯಾರಿ ಮಾಡೋದು ಬೇಡ, ಸರಿನಾ? ಬ್ರದರ್, ನಾನು ಹೊರಡ್ತೀನಿ, ಒಂದು ಸ್ವಲ್ಪ ಕೆಲಸ ಇದೆ. ಅಯ್ಯೋ ಬ್ರದರ್, ಮಾತಾಡ್ತಾ ಮಾತಾಡ್ತಾ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸೋದೇ ಮರ್ತ್ಬಿಟ್ಟೆ ನೋಡಿ. ದಿಸ್ ಇಸ್ ತಾಂಡವ್, ಮೈ ಬಿಸ್ನೆಸ್ ಪಾರ್ಟ್ನರ್. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಗುಣ ನಡತೆ ಇರುವಂಥ ವ್ಯಕ್ತಿ. ಇನ್ಫ್ಯಾಕ್ಟ್ ನಾವು ಹೇಳಬೇಕು ಅಂತಂದ್ರೆ ಒಂಥರ ಬ್ರದರ್ ಫ್ರಮ್ ಅನದರ್ ಮದರ್. ಬ್ರದರ್, ಇವರು ಕುಸುಮಾ ಅವರು, ಇವರು ಧರ್ಮರಾಜ್ ಅವರು, ಆ್ಯಂಡ್ ಇವರು ಭಾಗ್ಯ. ನನ್ನ ತಮ್ಮ ಕಿಶನ್ ಇದ್ದಾನಲ್ಲ, ಅವ್ರ ವೈಫ್ ಮನೆಯವರು. ಓ, ಐ ಸಿ. ನೈಸ್ ಟು ಮೀಟ್ ಯು. ಬ್ರದರ್, ನಾನು ಇನ್ನು ಬರ್ತೀನಿ. ಸರಿ. ಸರಿ, ನಾನು ಹೊರಡ್ತೀನಿ. ಅದೇ ತಿಂಡಿ ತಿನ್ನೋ ಟೈಮಿಗೆ ಬಂದಿದ್ಯಾ, ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಹೋಗ್ಬೇಕು. ಅಯ್ಯೋ, ಅದೆಲ್ಲ ಏನು ಬೇಡ. ಆ ಬೇಡ ಅನ್ನೋ ಹಾಗಿಲ್ಲ, ಅವ್ರು ಹೇಳಾಯ್ತಲ್ಲ, ನೀನ್ ತಿಂಡಿ ತಿನ್ಕೊಂಡೇ ಹೋಗ್ಬೇಕು. ಭಾಗ್ಯ, ರೆಡಿ ಮಾಡೋಣ. ನಾವೆಲ್ಲ ದೋಸೆ ಪ್ರಿಯರು. ಆರಾಮ್ ತಗೊಳ್ಳಿ, ಆರಾಮ್ ತಗೊಳ್ಳಿ. ವಾವ್, ತುಂಬಾ ಡಿಲಿಷಿಯಸ್ ಆಗಿದೆ ಈ ಸ್ವೀಟು. ಅದೇ ಅದಕ್ಕೆ ಹೇಳಿದ್ದು ತಿಂಡಿ ತಿನ್ಕೊಂಡು ಹೋಗು ಅಂತ. ಈ ತರ ಸ್ವೀಟು ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಏನ್ ಹೆಸರು ಈ ಸ್ವೀಟ್ದು? ಇದರ ಹೆಸರು ಭಾಗಿ ಬಾತ್. ಬಾಗಿ ಬಾತ? ಏನದು ಬಾಗಿ ಬಾತು? ಇದು ನಮ್ಮ ಭಾಗ್ಯನ ಸ್ಪೆಷಲ್ ರೆಸಿಪಿ, ಅದಕ್ಕೆ ಭಾಗಿ ಬಾತ್ ಅಂತ ಹೆಸರು. ಸೂಪರ್ ಸೂಪರ್. ಭಾಗ್ಯ, ತುಂಬಾ ಚೆನ್ನಾಗಿದೆ ಈ ಸ್ವೀಟು, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಥ್ಯಾಂಕ್ಸ್ ಆದಿಯವರೇ. ನೀವೊಂದು ಕ್ಯಾಂಟೀನ್ ನಡೆಸ್ತಾ ಇದ್ದೀರಲ್ಲ, ಹಾ, ಆ ಕ್ಯಾಂಟೀನಲ್ಲಿ ಈ ಸ್ವೀಟ್ ನೀಡಿ ಎಲ್ರಿಗೂ ಗ್ಯಾರಂಟಿ ಇಷ್ಟ ಆಗುತ್ತೆ. ನೀವೇನಾದ್ರೂ ಈ ಸ್ವೀಟ್ನ ಜನಗಳಿಗೆ ಕೊಟ್ಟು ಟ್ರೈ ಮಾಡಕ್ ಹೇಳಿದ್ರೆ ಫುಲ್ಲು ಫೇಮಸ್ ಆಗಿ ಹೋಗ್ತೀರಾ. ಸಾರಿ ಕೇಳ್ಬೇಕು ಅಂದಾಗ ಸುಮ್ನೆ ಬರ್ದ ಅಲ್ಲೇ ನಿಂತಿದ್ದ. ಶ್ರೇಷ್ಠ, ಆದಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಬರೋದು ಎಷ್ಟು ಚೆನ್ನಾಗಿರತ್ತೆ ಹೇಳು. ನಿನ್ ಬ್ರದರು ಭಾಗ್ಯನ ಹತ್ರ ಸಾರಿ ಕೇಳಿಸ್ತಾರೆ ಅಂದ್ರೆ ನಮ್ಗೆ ಅವಮಾನ ಮಾಡಿ ಕಳ್ಸಿದ್ರು. ನಮ್ ಮಾಡಿದ ತಪ್ಪು ಅಂತ ಹೇಳ್ತಾ ಇದಾರೆ. ಎಲ್ಲ ಆಗಿದ ಎಮ್ಮೆ ಭಾಗ್ಯದಿಂದ. ಏನ್ ತಾಂಡವ್ರೆ ನಿಮ್ ಸಮಸ್ಯೆ? ಅದನ್ನ ನಾನು ನಿನಗ್ ಕೇಳ್ಬೇಕು. ನಾನು ಏನ್ ಮಾಡಕ್ ಹೋದ್ರು ಅಡ್ಡ ಬರ್ತೀಯಲ್ಲ. ಅಯ್ಯೋ, ಈಗ ನಾನ್ ಏನ್ ಮಾಡ್ದೆ ಅಂತ ಹೀಗೆಲ್ಲ ಮಾತಾಡ್ತಿದ್ದೀರಿ? ಯಾಕೆ, ಏನ್ ಮಾಡ್ದೆ ಅಂತ ನಿನಗ್ ನೆನ್ಪಿಲ್ವಾ? ನನ್ ಪಾಡಿಗೆ ನಾನ್ ನನ್ ಜೀವನ ನನ್ ಕೆಲ್ಸ ಅಂತ ಮಾಡ್ಕೊಂಡಿದ್ದೆ. ಬಟ್ ನೀನ್ ಏನ್ ಮಾಡ್ದೆ? ಅಲ್ಲಿ ಬಂದು ನಮ್ ಬಾಸ್ಗೆ ತಲೆ ಕೆಡ್ಸ್ದೆ. ನನ್ ಕೆಲ್ಸ ಹೋಯ್ತು. ಆಮೇಲೆ ಬಾಸ್ಗೆ ಕಾಲ್ ಮಾಡ್ಬಿಟ್ಟು ನನ್ ಕೆಲ್ಸ ವಾಪಸ್ ಕೊಟ್ರೆ, ಓ ಅದ್ ನಾನೇ ಕೊಟ್ಟಿದ್ ಭಿಕ್ಷೆ ಅಂತ ಊರೆಲ್ಲ ಹೇಳ್ಕೊಂಡ್ ಬಂದೆ. ಎಲ್ರ ಮುಂದೆ ನನ್ನ ಸಣ್ಣವನಾಗಿ ಮಾಡ್ದೆ. ಇವಾಗ ಎಲ್ಲ ಹಾಳಾಗೋಗ್ಲಿ ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಇಲ್ಲಿಗೂ ಬಂದು ಒಕ್ಕರ್ಸ್ಕೊಂಡಿದ್ಯಾ. ಅಲ್ಲ, ಈಗ ನೀವ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಯ್ಯೋ ಪಾಪ, ತುಂಬಾ ಸಣ್ಣ ಮಗು, ಏನ್ ಮಾಡ್ತಿದ್ಯಾ ಅಂತ ಗೊತ್ತೇ ಆಗ್ತಿಲ್ವೇನೋ. ಅಯ್ಯೋ ನೋಡಿ, ನನಗ್ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನೀವ್ ಹೀಗೆ ರಸ್ತೆ ಬದಿಲಿ ನಿಲ್ಲಿಸ್ಕೊಂಡು ನನ್ ಮೇಲೆ ಕಿರ್ಚಾಡೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ನೋಡು, ನಿನಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು ಅನ್ನೋ ವಿಷಯ ನನಗ್ ಗೊತ್ತು. ನಾನು ಆದಿ ಬ್ರದರ್ ಬಿಸ್ನೆಸ್ ಮಾಡೋ ವಿಷಯ ನಿನಗ್ ಗೊತ್ತು. ಮಧ್ಯದಲ್ಲಿ ಬಂದು ಕಡ್ಡಿ ಅಲಾಡ್ಸೋ ಪ್ಲಾನ್ ತಾನೇ ನಿಂದು. ಅಯ್ಯೋ, ಆ ತರ ಎಲ್ಲ ಏನು ಇಲ್ಲ. ನೀವ್ ಸುಮ್ನೆ ಸಾಕ್ ಸುಮ್ನಿರೆ. ನನ್ ಮುಂದೆ ಈ ತರ ಎಲ್ಲ ನಾಟಕ ಆಡ್ಬೇಡ. ನೋಡು,
ಆದಿ ಬ್ರದರ್ ಹತ್ರ ಹೋಗ್ಬಿಟ್ಟು ನಾನು ನಮ್ಮ ಅತ್ತೆ ಮಾವ ಅಂತ ಏನೇನೋ ನಾಟಕ ಮಾಡ್ಬಿಟ್ಟು ಈ ಪ್ರಾಜೆಕ್ಟ್ ನನ್ನ ಕೈ ಬಿಡೋ ತರ ಮಾಡ್ಬೇಡ. ಇನ್ನೊಬ್ರು ತಟ್ಟೆಲಿರೋ ಅನ್ನನ ಕಿತ್ಕೊಳ್ಳೋ ಅಷ್ಟು ಕಟ್ಕಿ ನಾನಲ್ಲ. ಅಲ್ಲ ಅಂದ್ರೆ ದಯವಿಟ್ಟು ಇದರಿಂದೆಲ್ಲ ದೂರ ಇದ್ಬಿಡು. ನೀನು ನಮ್ಮಮ್ಮ ಕುಸುಮಾಂಬೆ ಎಲ್ಲಾರು ಸೇರಿ ಅವ್ರ ತಲೆ ಕೆಡಿಸ್ತೀರಾ ಅಂತ ಭಯ ಆಗ್ತಿದೆ ನನ್ಗೆ. ನೋಡು ಭಾಗ್ಯ, ನೀ ತುಂಬಾ ಇನ್ನೋಸೆಂಟ್ ಅಂತ ನಾಟಕ ಮಾಡಿ ನಮ್ಮ ಅಪ್ಪ ಅಮ್ಮ ನನ್ನ ಮಕ್ಳನ್ನ ನನ್ನಿಂದ ಕಿತ್ಕೊಂಡಿದ್ಯಾ. ಇವಾಗ ಅಣ್ಣನ ಸ್ಥಾನದಲ್ಲಿ ನಿಂತು ಆದಿ ಬ್ರದರ್ ನನ್ನ ಗೈಡ್ ಮಾಡ್ತಿದ್ದಾರೆ. ಅವ್ರ ಮುಂದೆನೂ ನೀನ್ ನಾಟಕ ಮಾಡಿ ಅವರು ನನ್ನಿಂದ ದೂರ ಆಗೋ ತರ ಮಾಡ್ಬೇಡ ಪ್ಲೀಸ್. ತಾಂಡವರೇ, ನನ್ನನ್ನೇನ್ ನಿಮ್ಗಳ ತರ ಅಂತ ಅನ್ಕೊಂಡಿದೀರಾ? ಇನ್ನೊಬ್ರು ಮನೇನ ಹಾಳು ಮಾಡಕ್ಕೆ ನನಗದ್ರ ಅವಶ್ಯಕತೆ ಇಲ್ಲ. ಕೃಷ್ಣನ್, ಅಪ್ಪ ಪೂಜೆಯಲ್ಲಿ? ಪೂಜಾ ಅಂದ್ಲು ನೀವು ಊಟ ಮಾಡ್ತೀರಿ ಬಂದು ಜಾಯ್ನ್ ಆಗ್ತೀನಿ ಅಂತ. ಅಪ್ಪ ನಾಳೆ ಎಲ್ಲೋ ಹೋಗ್ಬೇಕಂತೆ, ಅದಕ್ಕೆ ಊಟ ಮಾಡಿ ಮಲಗ್ಬಿಟ್ರು. ಹೌದಾ, ಸರಿ, ಓಕೆ. ಅಣ್ಣ, ನೀನ್ ಹೋಗಿದ ಕೆಲಸ ಏನಾಯ್ತಣ್ಣ? ಭಾಗ್ಯ ಎಲ್ಲಾನು ಸಾರ್ಟ್ ಆಯ್ತು ಕಿಶನ್. ಇದರಲ್ಲಿ ಭಾಗ್ಯ ಅವ್ರ ತಪ್ಪೇನೂ ಇಲ್ಲ. ಮತ್ತೆ ನಿನ್ ಕೊಲಿಗ್ ಬಂದಿದ್ರಲ್ಲ, ಅವ್ರ ತಪ್ಪ? ಹಾ ಕಿಶನ್, ಅವರು ಏನು ಬೇಕು ಅಂತ ಮಾಡಿದ್ದಲ್ಲ, ಹೀಟ್ ಆಫ್ ದಿ ಮೂಮೆಂಟ್ ಆಗಿದೆ ಅಷ್ಟೇ. ಇಲ್ಲ ಬ್ರೋ, ಹಾಗೆಲ್ಲ ಏನೂ ಇಲ್ಲ. ನೀನು ಆ ಭಾಗ್ಯನ ಡಿಫೆಂಡ್ ಮಾಡಕ್ ಇದನ್ನೆಲ್ಲ ಹೇಳ್ತಿದೆ ಅಂತ ತುಂಬಾ ಚೆನ್ನಾಗಿ ಗೊತ್ತು. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅವತ್ತು ಏನಾಗಿದೆ ಅಂತ. ಆ ಭಾಗ್ಯಂದ ಮಿಸ್ಟೇಕ್. ಕನಿಕಾ ಪ್ಲೀಸ್, ಸುಮ್ಮನೆ ಏನೇನೋ ಮಾತಾಡಬೇಡ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋ ಮಾತಿದೆ, ಗೊತ್ತಿದೆ ತಾನೆ? ಇದು ಹಾಗೇನೆ, ನೀನ್ ನೋಡದೆ ಇರೋದು ಅಲ್ಲಿ ಬೇರೆ ಏನೋ ಆಗಿರುತ್ತೆ ಅಷ್ಟೆ. ಸುಮ್ಮನೆ ನಿನ್ನ ಮೂಗಿನ ನೇರಕ್ಕೆ ಮಾತಾಡೋದಲ್ಲ. ಬಾ ಪೂಜಾ, ಬಾ ಬಾ ಕೂತ್ಕೊ. ಬಾ. ಪೂಜಾ, ಏನ್ ನಿಧಾನಕ್ಕೆ ಊಟ ಮಾಡ್ತಾ ಇದೆಯಾ? ಊಟ ಸೇರ್ತಿಲ್ವಾ? ಅಯ್ಯೋ ಹಾಗೇನಿಲ್ಲ ಬಾವಾ, ಆರಾಮಾಗಿ ಊಟ ಮಾಡ್ತಿದ್ದೀನಿ. ನಾನೇನೋ ಭಾಗ್ಯ ಅವ್ರ ಕೈ ರುಚಿ ತಿಂದು ನಮ್ಮನೆ ಊಟ ಇಡಿಸ್ತಿಲ್ವೇನೋ ಅನ್ಕೊಂಡೆ. ಭಾಗ್ಯ ಅವ್ರು ಬೇರೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರಲ್ವಾ, ಅದಕ್ಕೆ. ಬಾವಾ, ನೀವ್ ಯಾವಾಗ ಅಕ್ಕನ ಕೈ ರುಚಿ ಟೇಸ್ಟ್ ಮಾಡಿದ್ರಿ? ಇವತ್ತು ಮಾಡಿದೆ ಪೂಜಾ. ನಿಮ್ಮ ಮನೆಗೆ ಹೋಗಿದ್ನಲ್ಲ ಇವತ್ತು, ನಿಮ್ಮ ಅತ್ತೆ ಮಾವ ತಿಂಡಿ ತಿನ್ಕೊಂಡೆ ಹೋಗ್ಬೇಕು ಅಂತ ಫೋರ್ಸ್ ಮಾಡಿದ್ರು. ನಾನು ತಿಂಡಿ ಕೂತ್ಕೊಂಡೆ, ಭಾಗ್ಯ ಅವ್ರು ಒಂದು ಸ್ವೀಟ್ ಮಾಡಿದ್ರು ಪೂಜಾ. ಯಾವುದು? ಬಾಗಿ ಬಾತಾ? ಎಸ್ ಪೂಜಾ, ನಿನ್ಗೆ ಗೊತ್ತಾಯ್ತು? ಒಂದ್ ಸ್ವೀಟ್ ತಿಂದೆ ಅಂತ ಖುಷಿಯಾಗಿ ಹೇಳಿದ್ರಲ್ವಾ, ಅವಾಗ್ಲೇ ಗೊತ್ತಾಯ್ತು ಅದು ಬಾಗಿ ಬಾತ್ ಅಂತ. ಅಕ್ಕ ಆಕ್ಚುಲಿ ಎಲ್ಲಾ ಸ್ವೀಟ್ಸ್ನು ತುಂಬಾ ಚೆನ್ನಾಗಿ ಮಾಡ್ತಾಳೆ, ಆದ್ರೆ ಬಾಗಿ ಬಾತ್ ಮಾತ್ರ ಸೂಪರ್ ಆಗಿ ಮಾಡ್ತಾಳೆ. ಅದಕ್ಕೇನು ಹೆಸರಿಡ್ಬೇಕು ಅಂತ ಗೊತ್ತಾಗ್ದೆ ಮಾವನೇ ಬಾಗಿ ಬಾತ್ ಅಂತ ಹೆಸರಿಟ್ಟಿದ್ದು. ಏನೇ ಹೇಳು ಪೂಜಾ, ಆ ಸ್ವೀಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಪೂಜಾ, ಅಣ್ಣ ಹೊಗಳ್ತಾ ಇರೋದು ನೋಡಿದ್ರೆ ನನ್ನ ಬಾಯಿలో ನೀರು ಬರ್ತಾ ಇದೆ. ನೆಕ್ಸ್ಟ್ ಟೈಮ್ ಮಾಡ್ಕೊಬರಕ್ಕಿಲ್ಲ? ಹೌದು ಪೂಜಾ, ಇವತ್ತಿಂದ ನನ್ನ ಫೇವ್ರೆಟ್ ಫುಡ್ ಲಿಸ್ಟ್ಗೆ ಅದು ಸೇರ್ಕೊಳ್ಳುತ್ತೆ. ಭಾವ, ನೀವ್ ಇಷ್ಟೊಂದು ಹೊಗಳ್ತಾ ಇದ್ದೀರಾ ಅಂದ್ರೆ ನಾಳೆನೆ ಮಾಡ್ಕೊಂಬರಕ್ ಹೇಳ್ತೀನಿ. ಅಯ್ಯೋ ಬೇಡ ಪೂಜಾ, ಸುಮ್ಮನೆ ನಿಮ್ಮ ಅಕ್ಕನಿಗೆ ಯಾಕೆ ಕಷ್ಟ? ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ಭಾವ. ನನ್ನ ಬರ್ಡೇನ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ, ಅದಕ್ಕೆ ನನ್ನ ಕಡೆಯಿಂದ ಒಂದು ಸಣ್ಣ ರಿಟರ್ನ್ ಗಿಫ್ಟ್. ಭಾವ, ನೀವೇನು ಹೇಳಕ್ ಬರಬೇಡಿ, ಅಕ್ಕಂಗೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ, ನೀವೆಲ್ಲ ನಾಳೆನೇ ಸ್ವೀಟ್ ತಿನ್ಬೋದು. ಸೂಪರ್ ಪೂಜಾ, ಇದ್ರೆ ನಿನ್ನಂತ ಹೆಂಡ್ತಿರ್ಬೇಕು ನೋಡಿ. ಓಹೋ ರಜಾ, ಊಟ ಮಾಡು.
ನಿಂತಿನಮ್ಮ. ಗುಣಣ್ಣ ಓದ್ಕೋತಾ ಇದ್ಯಾ? ಹ್ಞೂ ಅಮ್ಮ, ಕಾಣಿಸ್ತಾ ಇದೆ. ಓದ್ತಾ ಇದ್ದೀನಿ. ಅರೆ ನನ್ನ ತಂಗಿ ನನ್ನನ್ನು ನೆನ್ಸ್ಕೊಂಡ್ಬಿಟ್ಟಿದ್ದಾಳೆ. ಹಲೋ, ಹೇಳೆ ಪೂಜಾ, ಊಟ ಆಯ್ತಾ? ನಂದಾಯ್ತು ಅಕ್ಕ, ನೀನ್ ಊಟ ಮಾಡಿದ್ಯಾ? ಹಾ, ಈಗಿನ್ನ ಆಯ್ತು. ಏನ್ ಮಾಡ್ತಿದ ನಿನ್ ಗಂಡ? ಅದೇನೋ ಜಿಮ್ ಕೆಲ್ಸದ ಬಗ್ಗೆ ಫೋನಲ್ಲಿ ಮಾತಾಡ್ತಿದ್ದಾನಕ್ಕ. ಹಾ, ಹೌದು, ಏನ್ ಸಮಾಚಾರ ಪೂಜಾ? ಇದ್ದಕ್ಕಿದ್ದ ಹಾಗೆ ಅಕ್ಕನ್ ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ಯಾ? ಅಕ್ಕ ಹಾಗೆಲ್ಲ ಏನಿಲ್ಲ ಅಕ್ಕ, ನನ್ನ ಅಕ್ಕ ನೆನಪು ನನ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ಬಟ್ ನಾನು ಇವಾಗ ಫೋನ್ ಮಾಡಿದ್ದು ಒಂದ್ ರೀಸನ್ ಇಟ್ಕೊಂಡು. ಏನ್ ರೀಸನು? ಅಕ್ಕ, ನನಗ್ ಬಾಗಿ ಬಾತ್ ಮಾಡ್ಕೊಡೆ. ಇದೇನಿದು? ಇದ್ದಕ್ಕಿದ್ದಾಗೆ ಬಾಗಿ ಬಾತೇನ ನೆನ್ಪಿಸ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ ಅಕ್ಕ. ಭಾವ ಹೀಗೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು, ಅದಕ್ಕೆ ನೆನ್ಪಾಯ್ತು ಅಷ್ಟೆ. ಅಕ್ಕ, ಮಾಡ್ಕೊಡ್ತೀಯ ತಾನೆ? ಹಾ, ಮಾಡ್ಕೊಡ್ತೀನಿ. ನಿನಗಿಲ್ಲ ಅಂತೀನಾ? ಅಕ್ಕ, ಇದು ಆಕ್ಚುಲಿ ನನಗಲ್ಲ, ಆದಿ ಭಾವ ಕೇಳ್ತಾ ಇರೋದು. ಇವಾಗ ಅಣ್ಣನ ಸ್ಥಾನದಲ್ಲಿ ನಿಂತು ಆದಿ ಬ್ರದರ್ ನನ್ನ ಗೈಡ್ ಮಾಡ್ತಿದ್ದಾರೆ. ಅವ್ರ ಮುಂದೆನೂ ನೀನ್ ನಾಟಕ ಮಾಡಿ ಅವರು ನನ್ನಿಂದ ದೂರ ಆಗೋ ತರ ಮಾಡ್ಬೇಡ ಪ್ಲೀಸ್. ಅಕ್ಕ, ಏನಾಯ್ತು? ಮಾತಾಡ್ತಿಲ್ಲ, ಏನ್ ಯೋಚನೆ ಮಾಡ್ತಿದ್ಯಾ? ಏನ್ ಗೊತ್ತಾ ಪೂಜಾ, ಒಂದ್ ಕೆಲ್ಸ ಮಾಡ್ತೀನಿ. ಅದ್ ಹೇಗ್ ಮಾಡೋದು ಅಂತ ನಾನ್ ನಿನ್ಗೆ ಹೇಳ್ಕೊಡ್ತೀನಿ, ನೀನೇ ಮಾಡ್ಬಿಡು. ಹಾ, ನಾನಾ? ನೋ ವೇ, ನಾನು ಅದೆಲ್ಲ ಮಾಡಲ್ಲಪ್ಪ. ಅಕ್ಕ, ನಾನು ಅಡಿಗೆಲಿ ಎಷ್ಟು ಎಕ್ಸ್ಪರ್ಟ್ ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು. ನಾನು ಅದೆಲ್ಲ ಟ್ರೈ ಮಾಡಲ್ಲ, ನೀನೇ ಮಾಡ್ಕೊಡೆ. ಅಯ್ಯೋ ಅಯ್ಯೋ, ಎಷ್ಟು ಚೆನ್ನಾಗಿ ಓದ್ಕೋತಿದ್ಯಲ್ಲ ಗುಂಡಣ್ಣ ನೀನು. ಅಜ್ಜಿ. ಹೂನಾ? ಸುಳ್ಳು ಬೇರೆ ಬೊಗಳ್ತೀಯ, ತೂಕಡಿಸ್ತಾ ಇದ್ದಾನಲ್ಲಿ. ನನ್ ಮನ್ಸಲ್ಲಿ ಓದ್ಕೋತಿದ್ದೆ ಅಜ್ಜಿ. ಹೌದಾ? ಪ್ರಶ್ನೆ ಕೇಳ, ಉತ್ತರ ಕೊಡ್ತೀಯಾ? ಕೇಳಿ ಕೇಳಿ. ಕೊಡಿಲಿ. ಹಾ, ನನ್ನ ಹತ್ರನೇ ಆಟ. ಇರ್ಲಿ ಬಿಡು, ನೀನ್ ಎಲ್ಲ ಓದ್ಕೊಂಡಿರ್ತೀಯ, ನಂಗೆ ನಿನ್ ಮೇಲೆ ನಂಬಿಕೆ ಇದೆ. ಇಲ್ಲ ಅಜ್ಜಿ, ಕೇಳಿ, ಪರವಾಗಿಲ್ಲ. ಗುಂಡಣ್ಣ, ನೀನ್ ಯಾರ ಮೊಮ್ಮಗ? ನನಗೆ ನಂಬಿಕೆ ಇದೆ, ಎಲ್ಲ ಓದಿರ್ತೀಯ. ಓಹ್, ಮನ್ಕೋ, ಹೊತ್ತಾಗಿದೆ, ಹೋಗಪ್ಪ. ಅಯ್ಯೋ, ನಿನ್ಗೆ ಎಷ್ಟ್ ಸಲ ಹೇಳೆ ಪೂಜಾ, ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಅರ್ಥ ಮಾಡ್ಕೋ ನೀನ್. ಏನಂತೆ ಪೂಜಾರು? ಅಕ್ಕ, ಅತ್ತೆಗೆ ಫೋನ್ ಕೊಡು. ಸರಿ ಆಯ್ತು, ನಿಮ್ ಹತ್ರ ಮಾತಾಡ್ಬೇಕಂತ. ಪೂಜಾ, ಅತ್ತೆ, ನೀವು ಸರಿಯಾದ ಟೈಮಿಗೆ ಬಂದಿದ್ದೀರ ನೋಡಿ. ವಿಷಯ ಏನಂತ ಗೊತ್ತಾ ಅತ್ತೆ? ಅದೇ ಅಕ್ಕ ಮಾಡ್ತಾಳಲ್ಲ ಬಾಗಿ ಬಾತು, ಅದು ಭಾವಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ನಾಳೆ ಮಾಡ್ಕೊಡು ಅಂದ್ರೆ ಆಗಲ್ಲ ಅಂತ ಹೇಳ್ತಿದ್ದಾಳೆ. ಯಾಕಾಗಲ್ಲ ಅಂದೆ ಭಾಗ್ಯ? ಅತ್ತೆ, ಅದು ಇಲ್ಲ, ಇದು ಇಲ್ಲ. ಪಾಪ ಆದಿ ಅವ್ರಿಗೆ ನೀ ಮಾಡಿದ ಸ್ವೀಟ್ ಇಷ್ಟ ಆಯ್ತು ತಾನೆ, ಯಾಕೆ ಮಾಡ್ಕೊಡಲ್ಲ ಅಂತಿದ್ಯಾ? ಪೂಜಾ, ಆಗಲ್ಲ ಅತ್ತೆ. ಪೂಜಾ, ಇಲ್ಲೋಡು, ನಿಮ್ಮ ಅಕ್ಕ ಆ ಸ್ವೀಟು ಮಾಡ್ಕೊಡ್ತಾಳೆ, ಸರಿನಾ? ಸೂಪರ್ ಅತ್ತೆ, ನೀವು ಸೂಪರ್, ಥ್ಯಾಂಕ್ ಯು ಸೋ ಮಚ್. ಅಕ್ಕಂಗೆ ಫೋನ್ ಕೊಡಿ. ಕೊಟ್ಟೆ, ತಗೋ. ಹಲೋ ಪೂಜಾ. ಅಕ್ಕ, ನೀನ್ ನಾಳೆ ಸ್ವೀಟ್ ಮಾಡ್ಕೊಂಡು ಬರ್ತಾ ಇದೀಯಾ ಅಷ್ಟೇ. ಗುಡ್ ನೈಟ್, ಬಾಯ್. ಅಲ್ವೇ ನನ್ ಮಾತ್? ಅತ್ತೆ, ನೀನು ನಾಳೆ ಸ್ವೀಟ್ ಮಾಡ್ಕೊಂಡು ಅಲ್ಲಿ ಹೋಗ್ತೀಯ ಅಷ್ಟೇ. ನೋ, ಯಾವ್ದೇ ಕಾರಣಕ್ಕೂ ಹಾಗಾಗ್ಬಾರ್ದು. ಭಾಗ್ಯ ಸ್ವೀಟ್ ಮಾಡ್ಕೊಂಡು ನಮ್ಮ ಮನೆಗೆ ಬರ್ಬಾರ್ದು. ಹೌದು ಕನಿಕಾ, ಬರ್ತಾ ಬರ್ತಾ ಭಾಗ್ಯ ಒಂದಲ್ಲ ಒಂದ್ ಕಾರಣ ಇಟ್ಕೊಂಡು ಈ ಮನೆಗೆ ಬರ್ತಾನೆ ಇದ್ದಾಳೆ. ಹೇಗಾದ್ರೂ ಮಾಡಿ ಇದನ್ನೆಲ್ಲ ಸ್ಟಾಪ್ ಮಾಡ್ಬೇಕು. ಕಾಂಪ್ಲಿಮೆಂಟ್ ಮಾಡೋಕೆ ಆದಿ ಬ್ರೋ ಬೇರೆ ಹುಡ್ಕಿ ಹುಡ್ಕಿ ಒಂದೊಂದಕ್ಕೂ ಕಾಂಪ್ಲಿಮೆಂಟ್ ಮಾಡ್ತಾನೆ. ಭಾಗ್ಯ ಏನಾದ್ರೂ ಸ್ವೀಟ್ ತಂದು ಕೊಟ್ರೆ ಬ್ರೋ ಕಣ್ಣಲ್ಲಿ, ಡ್ಯಾಡ್ ಕಣ್ಣಲ್ಲಿ ಪೂಜಾ ಹೀರೋಯಿನ್ ಆಗ್ಬಿಡ್ತಾಳೆ. ಮನೆಯವ್ರಿಗೋಸ್ಕರ ಇಷ್ಟೆಲ್ಲಾ ಮಾಡಿದ್ಲು ಅಂತ ಭಾಗ್ಯ ಮೇಲೆ ಕರುಣೆ, ಪೂಜಾ ಮೇಲೆ ಪ್ರೀತಿ ಎರಡೂ ಜಾಸ್ತಿ ಆಗ್ಬಿಡತ್ತೆ. ಮತ್ತೆ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾರೆ. ನೋ ಕನಿಕಾ, ಅದಾಗಬಾರ್ದು. ಹಾಗೇನಾದ್ರೂ ಆದ್ರೆ ನಾವು ಆ ಪೂಜಾ ಚಾಕ್ರಿ ಮಾಡ್ಕೊಂಡು ಬಿದ್ದಿರ್ಬೇಕಾಗುತ್ತೆ. ಹೇಗಾದ್ರೂ ಮಾಡಿ ಅವಳ ಹದ್ಬಸ್ತಲ್ಲಿ ಇಟ್ಕೋಬೇಕು. ಅದನ್ನ ನಾಳೆಯಿಂದಾನೇ ಇಂಪ್ಲಿಮೆಂಟ್ ಮಾಡ್ಬೇಕು ಅತ್ತೆ. ಆ ಸ್ವೀಟ್ ಯಾವುದೇ ಕಾರಣಕ್ಕೂ ಮನೆ ತಲುಪಬಾರ್ದು. ಏನ್ ಮಾಡೋದು ಕನಿಕಾ?
ಐ ಹ್ಯಾವ್ ಎ ಐಡಿಯಾ ಅತ್ತೆ. ಏನ್ ಕನಿಕಾ ಅದು? ನೋಡ್ತೀರಿ ಅತ್ತೆ, ನಾಳೆ ಆ ಭಾಗ್ಯ ಮಾಡಿರೋ ಸ್ವೀಟ್ ನಮ್ಮ ಮನೆ ತಲುಪಲ್ಲ ಅಷ್ಟೇ. ಇದ್ಯಾರಿದು ಗುಡ್ ಮಾರ್ನಿಂಗ್ ಅಂತ ಫಾರ್ವರ್ಡ್ ಮೆಸೇಜ್ ಕಳಿಸಿದ್ದಾರೆ? ಅನ್ನೋನ್ ನಂಬರ್. ಅರೆ, ಕುಸುಮ ಅವ್ರ ಮೆಸೇಜ್ ಕಳಿಸ್ತಾ ಇದ್ದಾರೆ. ಅಜ್ಜಿ ಬ್ಲೂಟಿಕ್ ಬಂತು ಅಜ್ಜಿ, ಅಂದ್ರೆ ಅವ್ರ ಮೆಸೇಜ್ ನೋಡಿದಾರೆ ಅಂತ. ಹೌದಾ? ಓಹೋ, ಟೈಪಿಂಗ್ ಅಂತ ಬರ್ತಿದೆ ಅಜ್ಜಿ. ಅಂದ್ರೆ ಅವರು ವಾಪಸ್ ಮೆಸೇಜ್ ಮಾಡ್ತಾ ಇದಾರೆ ಅಂತ. ಓ, ಏನ್ ಹಾಕಿದಾರೆ ನೋಡು. ಗುಡ್ ಮಾರ್ನಿಂಗ್, ಹ್ಯಾವ್ ಎ ಗುಡ್ ಡೇ. ಮೆಸೇಜ್ ಬಂತು. ಏನಿದೆ? ಗುಡ್ ಮಾರ್ನಿಂಗ್, ಹ್ಯಾವ್ ಅ ಗುಡ್ ಡೇ. ಓಹೋ, ಇಲ್ಲಿ ನೋಡ. ಓ, ಚೆನ್ನಾಗಿದೆ ಅಲ್ಲ?